ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ದ ಡಿಕ್ಲೈನ್ ವಾಸ್ ಮೋಸ್ಟ್ ವಿಸಿಬಲ್ ಡ್ಯೂರಿಂಗ್ ಅಗ್ರಿಕಲ್ಚರಲ್ ಲೀನ್ ಸೀಸನ್ ಅಂತ ಹೇಳುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಮೈಗ್ರೇಷನ್ ರಿಡಕ್ಷನ್ ವಾಸ್ ಸ್ಟ್ರಾಂಗೆಸ್ಟ್ ಅಮಾಂಗ್ SC/ST ಅಂಡ್ ಲ್ಯಾಂಡ್ಲೆಸ್ ಲೇಬರ್ಸ್ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಅಂದ್ರೆ ದಲಿತ ಸಮುದಾಯದ, SC/ST ಸಮುದಾಯದ ಮತ್ತೆ ಭೂಮಿ ಇಲ್ಲದೆ ಇರ್ತಕ್ಕಂಥ ಗ್ರಾಮೀಣ ಕೂಲಿ ಕಾರ್ಮಿಕರ ಮೈಗ್ರೇಷನ್ ಅನ್ನು ತಡೆದಿರ್ತಕ್ಕಂಥ ಈ ಯೋಜನೆ ಅಂತ ಇದು ಹೇಳುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ನಮ್ಮ ಸ್ನೇಹಿತರು ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಪಕ್ಷದ 4 ಮುಖ್ಯಮಂತ್ರಿಗಳು ಈ ಸ್ಕೀಮ್ ಅನ್ನು ಬಲಪಡಿಸಬೇಕು ಅಂತ ಹಿಂದೆ ಮಾತನಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ತಾವು ನಮ್ಗೆ ಜ್ಞಾಪಕ ಇರಬಹುದು, ಕೋವಿಡ್ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ ಇಲ್ಲದೆ ಇದ್ದಿದ್ರೆ, ಈ ಕಾಯ್ದೆ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು 4.5 ಕೋಟಿ ಕುಟುಂಬಗಳು. ಈ ಕಾಯ್ದೆ ಇಲ್ಲದೆ ಇದ್ದಿದ್ರೆ, ಮನ್ರೇಗಾ ಇಲ್ಲದೆ ಇದ್ದಿದ್ರೆ ಒಂದು ವೇಳೆ ಎಷ್ಟು ಆತ್ಮಹತ್ಯೆಗಳಾಗಬೇಕಾಗಿತ್ತು ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ವರ್ಕ್ ಡಿಮ್ಯಾಂಡ್ ಇನ್ ರೂರಲ್ ಏರಿಯಾಸ್ ಇನ್ಕ್ರೀಸ್ ಫಾರ್ 40% ಥ್ರೂ ಮನ್ರೇಗಾ. ಸೊ ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ಪ್ರಪಂಚದಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ವರ್ಗಾವಣೆ ಗ್ರಾಮೀಣ ಭಾರತಕ್ಕೆ ಆಗಿರ್ತಕ್ಕಂಥ ಇದು ಒಂದೇ ಒಂದು ಕಾಯ್ದೆ ಅಧ್ಯಕ್ಷರೇ. ಈ ಕಾಯ್ದೆ ಬಿಟ್ರೆ ಗ್ರಾಮೀಣ ಭಾರತಕ್ಕೆ ಆ ಮಟ್ಟದ ಹಣವನ್ನು ವರ್ಗಾವಣೆ ಮಾಡುವಂತ ಬೇರೆ ಯಾವುದು ಸ್ಕೀಮು ಇವತ್ತು ಕೂಡ ಸೆಂಟ್ರಲ್ ಗವರ್ಮೆಂಟ್ ಹತ್ರ ಬೇರೆ ಪರ್ಯಾಯವಾಗಿ ಇಲ್ಲ. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಡೆಲ್ಲಿ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಟೆಂಪ್ರರಿ ರೂರಲ್ ಅರ್ಬನ್ ಮೈಗ್ರೇಷನ್ ಫೆಲ್ ಬೈ 15% ಇನ್ ಡಿಸ್ಟ್ರಿಕ್ಟ್ಸ್ ವಿತ್ ಇಂಟೆನ್ಸಿವ್ ಮನ್ರೇಗಾ ಕವರೇಜ್ ಅಂತ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಅವರೇ ನಡೆಸಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಹೇಳ್ತಾ ಇರ್ತಕ್ಕಂಥದ್ದು. ದ ಪ್ರೋಗ್ರಾಮ್ ಮೇನ್ಲಿ ಕರ್ಬ್ಡ್ ಪುಷ್ ಫ್ಯಾಕ್ಟರ್ ಮೈಗ್ರೇಷನ್, ನಾಟ್ ಆಸ್ಪಿರೇಷನಲ್ ಮೈಗ್ರೇಷನ್. ಏನೂ ಇಲ್ಲದೆ, ಹೊಟ್ಟೆಗೆ ಏನೂ ಇಲ್ಲದೆ, ಅಲ್ಲಿ ಅವಕಾಶನೇ ಇಲ್ಲದೆ ಬಡಪಾಯಿಗಳು ಬಹಳ ತೊಂದರೆಯಿಂದ ತಮ್ಮ ಗ್ರಾಮವನ್ನು ಬಿಟ್ಟು ನಗರ ಪ್ರದೇಶಕ್ಕೆ ಬರೋದು ಅದು ತಡೆದಿದೆ. ಆಸ್ಪಿರೇಷನಲ್ ಮೈಗ್ರೇಷನ್ಗೆ ತಡೆದಿಲ್ಲ ಅಂತ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಅವರು ರಿಪೋರ್ಟ್ ಕೊಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ.